ಅಳ್ತಾ ಇದೆಯಲ್ಲ, ಅಪ್ಪನ ಹತ್ರ ದುಡ್ಡಿಲ್ಲ ಅಂತ ಅರ್ಥ ಮಾಡ್ಕೋಬೇಕಲ್ವಾ? ಹಾಂ, ಹೇಳು. ದುಡ್ಡಿಲ್ಲ ನಂಗೆ ಗೊತ್ತು. ಆಫೀಸಿಂದ ತರ್ತಾರೆ, ಏನು ಮಾಡ್ತೀಯಾ? ಆಫೀಸಿಂದ ದುಡ್ಡು ತರಕ್ಕೆ ಹೋಗ್ತದೆ ನಿಮ್ಮಪ್ಪ ಆಫೀಸಿಂದ ದುಡ್ಡು ತರಕ್ಕೆ ಹೋಗುತ್ತಾ ಹೇಳು? ಹಾಂ, ಕೆಲಸ ಮಾಡ್ಬಿಟ್ಟು ದುಡ್ಡು ತಡೋದು. ಆ ದುಡ್ಡನ್ನೇ ನಿಮಗೆ ಕೊಡಿಸ್ಬೇಕು. ಆ ದುಡ್ಡನ್ನ ಕೊಡಿಸ್ಬೇಕಾ ನಿಮಗೆ? ನಾನು ಹೇಳಿದ್ದೇನು, ನಿಮ್ಮ ಖುಷಿ ಪಡ್ಸೋಕ್ಕೋಸ್ಕರ ಔಟ್ಸೈಡ್ ಕರ್ಕೊಂಡು ಹೋಗ್ತೀವಿ ಅಷ್ಟೇ, ಆದರೆ ಏನು ಕೊಡ್ಸೋಕ್ಕಾಗಲ್ಲ. ಸೊ ನೀವು ಹೊರಗಡೆ ನೋಡ್ಕೊಂಡೇ ಖುಷಿ ಪಡಬೇಕು, ಆಯಿತಾ? ಮುಟ್ಬಿಟ್ಟು ಮತ್ತೆ ಇರ್ತೀನಿ. ಮುಟ್ಬಿಟ್ಟು ಇಟ್ಬಿಟ್ರೆ ಅಲ್ಲ, ಮುಟ್ಬಿಟ್ಟು ಇಟ್ಬಿಟ್ರೆ ಏನಾಗುತ್ತೆ? ಏನು ಯೂಸ್ ಆಗುತ್ತೆ ನಿನಗೆ? ಏನೂ ಆಗಲ್ಲ. ತಗೊಡು ಅಂತೀಯ ಅವಾಗ. ಫಸ್ಟ್ ನೋಡ್ತೀನಿ ಮುಡ್ತೀನಿ ಅಂತೀಯ, ಆಮೇಲೆ ತಗೊಡಿ ಅಂತೀಯ. ದುಡ್ಡು ಬೇಕಲ್ವ ತಗೊಡೋಕ್ಕೆ? ನಿನಗೆ ತಗೊಟ್ರೆ ತಂಗಿರಿಗೆ ತಗೊಡ್ಬೇಕಲ್ವ? ಸೊ ಕಣ್ಣಲ್ಲಿ ದೇವ್ರನ್ನ ನೋಡ್ಕೊಂಡು ಬರಬೇಕಷ್ಟೆ, ದೇವ್ರ ಕೈ ಮುಕ್ಕೊಂಡು ಬರಬೇಕು. ಹೇಳು. ಹಾಂ, ಏನು ಮಾಡ್ತೀಯಾ? ಇಲ್ಲ ಅಂದರೆ ಸುಮ್ಮನೆ ಹೋಗೋದೇ ಬೇಡ, ಮನೇಲಿರೋಣ. ಮಾತಾಡು. ಹೇಳಪ್ಪ. ನಿನ್ನ ಹತ್ರ ಕಾಸು ದುಡ್ಡಿಲ್ಲ. ನನ್ನ ಹತ್ರ ಎಲ್ಲಿದೆ ದುಡ್ಡು? ನಿನ್ನ ಪರ್ಸ್ ಕೊಡು. ಪರ್ಸಲ್ಲಿ ಏನಿದೆ ದುಡ್ಡು? ಎಷ್ಟಿದೆ? ಏನಕ್ಕಾದ್ರೂ ಮನೆ ಥಿಂಗ್ಸ್ ತರಕ್ಕೆ ಬೇಡವಾ? ನೀನು ಏನಾದರೂ ಕೊಡಿಸ್ಬಿಟ್ರೆ ಹೇಳು. ನೀನು ಬರ್ತಾರೆ ಕೊಡ್ಸಕ್ಕ. ಹೌದು, ನೀನು ಬರ್ತಡೇ ಕೊಡ್ಸೋಕ್ಕೆ. ನೀನು ಈಗಲೇ ಖರ್ಚು ಮಾಡಿದ್ರೆ ದುಡ್ಡಿನಿಂದ ಬರುತ್ತೆ ಮಮ್ಮಿಗೆ. ನಾನು ಕೆಲ್ಸಕ್ಕೆ ಹೋಗ್ತೀನ? ಹೇಳು, ಮಾತಾಡು. ಹೊತ್ಬಿಟ್ರೆ ಆಯ್ತಾ? ಹೇಳು. ಸರಿ, ನೀನು ಹೇಳಿದಂಗೆ ಮಾಡ್ತೀನಿ. ಏನು ಮಾಡ್ತೀಯಾ? ಸುಮ್ಮನೆ ಹೋಗಿ ನೋಡ್ಕೊಳ್ಳೋಣ. ಏನ? ಜಾತ್ರೆ. ಆಮೇಲೆ ನೀನು ಅಲ್ಲೇನಾದರೂ ಕೇಳಿದ್ರೆ? ಏನಾದರೂ ಅಳಿಸ್ತೀರ? ನೀನು ಅಳೋನ್ನ ಯಾರಾದರೂ ಹೊಡೆದ್ರ? ಏನಾದರೂ ಕೇಳಿದ್ರೆ ನೀವು ಕೊಡ್ಸಿದ್ರೆ ಅಂದ್ರೆ ನಾನು ಅಳ್ತೀನಿ ತಾನೆ. ಹತ್ಬಿಟ್ರೆ ಪ್ರಯೋಜನ ಏನಾಗುತ್ತಪ್ಪ? ಯಾಕೆ ಅಳ್ಬೇಕು? ನೀನು ಅರ್ಥ ಮಾಡ್ಕೋಬೇಕಲ್ವಾ, ಪಪ್ಪನ ಹತ್ರ ದುಡ್ಡಿಲ್ಲ ಅಂತ. ಹೇಳು. ನಾನು ಸುಮ್ಮನೆ ಸೆಪ್ಪು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಯ್ತದ? ನಿನ್ನ ಹತ್ರ ಸಪ್ಪೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕಳಿಸ್ತಾರ? ಹೌದು, ಹೋಗಮ್ಮ ಅಂತಾರೆ. ದುಡ್ಡಿಲ್ಲದೆ ಇದ್ರೆ ಕೊಡ್ತಾರ ಅವರು? ಮತ್ತೆ ದುಡ್ಡು ಕೊಟ್ರೇನೆ ಕೊಡೋದು. ಹೇಳು. ಅದಕ್ಕೆ ಜಾಸ್ತಿ ದುಡ್ಡು ಇರ್ತವ. ಹಾಂ, ನಾನು ಬರ್ತಾರೆ ಕಮ್ಮಿ ಆಯ್ತವ. ಹೇಳು. ನಾನು ಹೇಳೋದು ಸರಿ ತಾನೆ? ಮತ್ತೆ ಅದಕ್ಕೆ ಅರ್ಥ ಮಾಡ್ಕೋಬೇಕು. ಹಾಂ, ಅರ್ಥ ಆಯ್ತಾ? ಯಾಕೆ ಕಳ್ತಾ ಇದೆಯಾ? ಏನು ಕಳ್ತೀವಿ?